ಸ್ನೇಹಿತರೆ, ಎಷ್ಟು ಜನ DMs ಎಷ್ಟು ಜನ ಕಮೆಂಟ್ಸು ಹೊಸ ಪಲ್ಸರ್ NS 400Z ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಹಿಯರ್ ಇಟ್ ಇಸ್. ಇದು ಹೊಸ 349cc ಇಂಜಿನ್ನು. ಸೊ ಇದರಲ್ಲಿ ಏನೆಲ್ಲ ಚೇಂಜಸ್ ಇದೆ ಪ್ರತಿಯೊಂದು ಡೀಟೇಲ್ಸ್ನ ನೋಡೋಣ. ಸೊ ಮೇಯ್ನು ನಿಮಗೆ ಇದರಲ್ಲಿ ಇರೋದು ಪ್ರೈಸು 25,000 ರುಪೀಸ್ ನಿಮಗೆ ಹೆಚ್ಚು ಕಮ್ಮಿ ಇದರಲ್ಲಿ ಕಮ್ಮಿ ಆಗುತ್ತೆ ಆನ್ ರೋಡಿಗೆ ಬರೋಷ್ಟೊತ್ತಿಗೆ. ಎಕ್ಸ್ ಶೋರೂಮ್ ಮುಂಚೆ ಇದ್ದು ಆಲ್ಮೋಸ್ಟ್ ನಿಮಗೆ 1.95 ಲ್ಯಾಕ್ಸ್ ಇತ್ತು, ಇದು ಬಂದು 1.80 ಲ್ಯಾಕ್ಸ್ಗೆ. ಹೇಗಪ್ಪ ಇದು ಡಿಫ್ರೆನ್ಸು? 18% GST ಅಡ್ವಾಂಟೇಜು. ಮುಂಚೆ 40% ಕಟ್ಟಬೇಕಿತ್ತು, ಇವಾಗ ನಿಮಗೆ 350cc ಕೆಳಗಿರೋದ್ರಿಂದ 18%. ಬಟ್ ಮೇನ್ ಡಿಫ್ರೆನ್ಸ್ ಇರೋದು ನಿಮಗೆ ಇಂಜಿನಲ್ಲಿ. ಸೊ ಇದು ಬಂದು ಇವಾಗ 349cc, ಮುಂಚೆ ಇದ್ದಿದ್ದು 373cc, ಅಂದರೆ ಆಲ್ಮೋಸ್ಟ್ ನಿಮಗೆ 24cc ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಇನ್ನು ಪವರ್ ಫಿಗರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಇವಾಗ 40.6 PS ಪವರ್ ಬರುತ್ತೆ, ಮುಂಚೆ ಇದ್ದಿದ್ದು 43 PS ಪವರು. ಸೊ ನಿಮಗೆ ಇದರಲ್ಲಿ 40.6 ಆಲ್ಮೋಸ್ಟ್ 9000 RPM ಹತ್ರ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ಟಾರ್ಕ್ ಫಿಗರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇವಾಗ ಇದರಲ್ಲಿ 33.2 Nm ಟಾರ್ಕು 7,500 RPM ಪ್ರೊಡ್ಯೂಸ್ ಮಾಡುತ್ತೆ, ಮುಂಚೆ 35 Nm ಟಾರ್ಕ್ ಪ್ರೊಡ್ಯೂಸ್ ಮಾಡೋದು. ಪವರ್ ಫಿಗರ್ಸಲ್ಲಿ ಆ್ಯಕ್ಚುಲಿ ಇಷ್ಟೇ ಡಿಫ್ರೆನ್ಸ್ ಇರೋದು, ಬಟ್ ಆ್ಯಕ್ಚುಯಲ್ ರೈಡ್ ಮಾಡುವಾಗ ಈ ಫೀಲ್ ಯಾವ ಥರ ಇರುತ್ತೆ ಅದು ನೋಡಬೇಕು, ಓಡಿಸ್ಬಿಟ್ಟು ನೋಡಬೇಕು, ಅದನ್ನು ರಿಯಲ್ ಆಗಿ ನೋಡೋಣ. ಡಿಸೈನ್ ವೈಸು ಅಥವಾ ಇದರದ್ದು ಫೀಚರ್ಸ್ ವೈಸು ಏನು ಡಿಫ್ರೆನ್ಸ್ ಇಲ್ಲ, ನಿಮ್ಗೆ ಎಲ್ಲ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜ್ ಬಂದೇ ಬರುತ್ತೆ. ಸೊ ರೈಡಿಗೆ ತೊಗೊಂಡೋಗಿ ಬೀಸ್ಟು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಫಾರ್ ಎ ರೈಡ್, ಬನ್ನಿ. ಸ್ನೇಹಿತರೆ, ವಿ ಆರ್ ಆನ್ ದ ಹೈವೇ ರೈಡಿಂಗ್ ದ NS 400Z. ನೋಡೋಣ ರೈಡ್ ಫೀಲಿಂಗ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ನಾನು 400 ಅಂದ ತಕ್ಷಣ ಜನ ಕನ್ಫ್ಯೂಸ್ ಆಗ್ಬೋದು, ಏನು 350. ಸೊ ಸ್ಟಾರ್ಟಿಂಗು ಡಿಸ್ಕ್ಲೈಮರು, ನಿಮಗೆ ಸ್ಪೀಡು ಕನೆಕ್ಟ್ ಆಗಿಲ್ಲ. ಸೊ ಕನೆಕ್ಟ್ ಆಗಿಲ್ಲದೆ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ಕೆಲವು ಥಿಂಗ್ಸ್ನ ನಾನು ಹೇಳೋಕ್ಕಾಗೋದಿಲ್ಲ, ಇನ್ವಾಲ್ವಿಂಗ್ ನಿಮಗೆ TC ABS, ಬಿಕಾಸ್ ಎಲ್ಲ ಸೆನ್ಸರ್ ಮೇಲೆ ವರ್ಕ್ ಆಗೋದು, ಆಮೇಲೆ ಸ್ಪೋರ್ಟ್ ಶಿಫ್ಟ್ ಕೂಡ ಅದ್ರ ಮೇಲೆ ವರ್ಕ್ ಆಗೋದು. ಹಾಗಾಗಿ ಅದು ಯಾವುದೂ ನಿಮ್ಗೆ ಇವಾಗ ನಾನು ಹೇಳೋದಕ್ಕಾಗೋದಿಲ್ಲ. ಡಿಮ್ಯಾಂಡ್ ಜಾಸ್ತಿ, ಬಟ್ ಗಾಡಿ ಸಿಗ್ತಾ ಇಲ್ಲ. ಸೊ ನಾನು ಗಾಡಿ ಕೊಟ್ಟಿರೋದಕ್ಕೆ ಖುಷಿಗೆ ತಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ, ಇಟ್ ಈಸ್ ವಾಟ್ ಇಟ್ ಈಸ್. ಇಲ್ಲಾಂದರೆ ನಮಗೆ ವಿಡಿಯೋ ಮಾಡಿ ನಿಮಗೆ ರಿವ್ಯೂ ಕೊಡೋಕ್ಕಾಗಲ್ಲ. ಹಾಗಾಗಿ ಹೇಗೆ ಕೊಡ್ತಿರೋ ಕೊಡಿ ಅಂತೇಳಿ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಸ್ಟಾರ್ಟಿಂಗೇ ಹೇಳ್ತಾಯಿದ್ದೀನಿ, ಬಟ್ ನಿಮಗೆ RPM ಬ್ಯಾಂಡ್ ಬರೋದ್ರಿಂದ ಸ್ಟಿಲ್ ನಮಗೆ ಆ ಒಂದು ಫೀಲು ಪಂಚು ಯಾವ ಥರ ಇದೆ ರೈಡ್ ಮಾಡೋದಕ್ಕೆ ಇವೆಲ್ಲ ಗೊತ್ತಾಗಬೇಕು. ಸೊ ಲೆಟ್ಸ್ ಸಿ ಟು ದಟ್. ಇನ್ನಾರ ಮುಂದೆ ಸಿಕ್ಕಿದ್ರೆ ಕ್ಲೀನಾಗಿ ಇನ್ನೂ ಓಡಿಸ್ಬೋದು, ಬಟ್ ಸದ್ಯಕ್ಕೆ ಅಟ್ಲೀಸ್ಟು ಒಂದು ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಲಿ ನಮಗೆ. ಸೊ ಲೆಟ್ಸ್ ಗೋ. ಗಾಡಿ ಏನು ಡಿಫ್ರೆನ್ಸ್ ಇಲ್ಲ ಎಲೆಕ್ಟ್ರಾನಿಕ್ಸ್ ವೈಸು. ನಿಮಗೆ ಸಪ್ರೇಟಾಗಿ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಸ್ಟಿಲ್ ಸೆನ್ಸರ್ಲೆಸ್ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಅಂದರೆ ಓವರಾಲ್ ಎಲೆಕ್ಟ್ರಾನಿಕ್ ಪ್ಯಾಕೇಜ್ ಎಲ್ಲದೂ ಬರುತ್ತೆ. 4 ರೈಡಿಂಗ್ ಮೋಡ್ಸು, ರೋಡು, ಸ್ಪೋರ್ಟು, ರೈನು, ಆಫ್ ರೋಡ್ ನಿಮಗೆ ಏನು ABS ಡಿಸೇಬಲ್ ಸಿಂಗಲ್ ಸೈಡು, ಅಂದರೆ ಹಿಂದೆದು ABS ಡಿಸೇಬಲ್ ಮಾಡ್ಕೊಬೋದು. ಜೊತೆಗೆ ಡ್ಯುಯಲ್ ಚಾನಲ್ ABS, ಟ್ರಾಕ್ಷನ್ ಕಂಟ್ರೋಲು ಎಲ್ಲದೂ ಬರುತ್ತೆ ಗುರು. ರೈಡ್ ಬೈ ವೈರ್ ಇದೆ, ಹಾಗೆಯೇ ಡಿಜಿಟಲ್ ಕನ್ಸೋಲು, ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನು, ಪ್ರತಿಯೊಂದೂ ನಿಮಗೆ ಬರುತ್ತೆ. ಓವರಾಲ್ ಗಾಡಿನ ನೋಡ್ತೀರಂದರೆ ನಿಮಗೆ ಸ್ಟಿಲ್ ಇದರಲ್ಲಿ ಸಿಂಟರ್ ಪ್ಯಾಡ್ಸ್ ಬರುತ್ತೆ, ಅಪೋಲೋ ಆಲ್ಫಾ H1 ಟೈರ್ಸ್ ಬರ್ತಾರೆ, ರೇರ್ 150 ಸೆಕ್ಷನ್ನು, ಫ್ರಂಟ್ 110 ಸೆಕ್ಷನ್ನು, ಹಾಗೆಯೇ USD ಫೋಕ್ಸು. ಸೊ ಓವರಾಲು ನಿಮಗೆ ಗಾಡಿಯಲ್ಲಿ ಏನು ಪ್ಯಾಕೇಜು ಮುಂಚೆ ಬರ್ತಾಯಿತ್ತು ಅದು ಸೇಮ್ ಡಿಟ್ಟೋ ಬರುತ್ತೆ. ಏನು ಚೇಂಜ್ ಇಲ್ಲ, ಏನಾರ ಫೀಚರ್ಸ್ ಕಮ್ಮಿ ಮಾಡೋದು ಅದು ಇದು ಏನೂ ಮಾಡಿಲ್ಲ. ಸ್ಟಿಲ್ ದ ಸೇಮ್ ಪಲ್ಸರ್ NS. ಒಂದು ನಿಮಗೆ ಇಂಜಿನಲ್ಲಿ ಒಂಚೂರು ಪವರ್ ರೆಡ್ಯೂಸ್ ಆಗಿದೆ. ಸೊ ಆ ಒಂದು ಪಾಯಿಂಟನ್ನು ನಾವಿವತ್ತು ಫೀಲ್ ಮಾಡಿ ನೋಡೋಣ. ಸೊ ನಾನು ಈ ವಿಡಿಯೋನ ಯಾವ ಥರ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಒಬ್ಬ ಬೈಯರ್ ಯೂಶ್ವಲಿ ಪಲ್ಸರ್ ತೊಗೋಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಡ್ರೀಮ್ ಬೈಕ್ ಥರ ಇರುತ್ತೆ. ಸೊ ಈ ಗಾಡಿ ತೊಗೊಳೋ ಥರ ಹುಡುಗರುಗಳು ಅಷ್ಟೇ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡ್ತಾರೆ ಮನೆಯಿಂದ ಕೊಡ್ಸ್ಕೊಳೋದಿದ್ರೆ. ಇಲ್ಲ, ಅವರೇ ಅವರ ಹಾರ್ಡ್ ಅರ್ನ್ಡ್ ಮನಿಯಿಂದ ಕಷ್ಟಪಟ್ಟು ತೊಗೊಳ್ತಾ ಇರ್ತಾರೆ. ಸೊ ಆ ಥರದವ್ರಿಗೆ ಏನು ವರ್ತಿದೆ ಅನ್ನೋದನ್ನು ನಾವು ನೋಡಬೇಕು. ಆ್ಯಕ್ಚುಲಿ 24cc ನಿಮಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಇರೋದು. ನೀವೇ ನೋಡ್ಬೋದು, ಒಳ್ಳೆ ಪಿಕಪ್ಪು, ಒಳ್ಳೆ ಸ್ಪೀಡ್ ಇದೆ.
ಸೊ ಸ್ನೇಹಿತರೆ, ಗಾಡಿ ಹತ್ತಿ ಓಡಿಸಿದ ತಕ್ಷಣ ನಿಮಗೆ ಒಳ್ಳೆ ಫೀಲ್ ಅಂತೂ ಇದೆ, ಮೋಸ ಇಲ್ಲ. ನೀವು ಆನ್ ಪೇಪರ್ ನೋಡುವಾಗ ನಿಮಗೆ ಒಂದು 3 PS ಪವರ್ ಕಮ್ಮಿ ಆಗಿದೆ, ಹೆಚ್ಚು ಕಮ್ಮಿ. ಅಥವಾ ಟಾರ್ಕ್ ಸೈಡ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 2.8 Nm ಟಾರ್ಕ್ ಏನೋ ರೆಡ್ಯೂಸ್ ಆಗಿದೆ. ಅದಕ್ಕೂ ಜಾಸ್ತಿ ನಿಮಗೆ ಪವರ್ ಫಿಗರ್ಸ್ ಡೈರೆಕ್ಟಾಗಿ ನೋಡುವಾಗ ಏನು ಡಿಫ್ರೆನ್ಸ್ ಅನ್ಸಲ್ಲ. ಸೊ ಪಿಕಪ್ಪನ್ನು ಫಸ್ಟು ಫೋಕಸ್ ಮಾಡೋಣ. ನೋಡಿ, ನಾನಿವಾಗ 3rd ಗೇರಲ್ಲಿ ಇದ್ದೀನಿ. ಒಂದು ಥಿಂಗ್ ನನಗೆ ಇಮಿಡಿಯೇಟಾಗಿ ನೋಟಿಸ್ ಆಗಿದ್ದು, ಸ್ವಲ್ಪ ಎಲ್ಲೋ ನಿಮಗೆ ಕಮ್ಮಿ ಪವರ್ ಅನ್ಸ್ಬೋದು, ಜಾಸ್ತಿ ಅನ್ಸಲ್ಲ. ಬಟ್ ನಿಮಗೆ ಅರೌಂಡ್ 4000-5000 RPM ಅಲ್ಲಿ ನೀವೇನಾದ್ರು ಹೈಯರ್ ಗೇರ್ಸಲ್ಲಿ ಇದ್ದು ಕಡಿಮೆ ಸ್ಪೀಡ್ಸದಿದ್ದರೆ ತಕ್ಷಣ ಪಿಕಪ್ ಬೇಕಂತ ಹೇಳಿದ್ರೆ ನಿಮಗೆ ಸಿಗೋಲ್ಲ. ಅದೇ ಲೋವರ್ ಗೇರ್ಸದಿದ್ದರೆ ನಿಮಗೆ ಸ್ಟಿಲ್ ಇಮಿಡಿಯೇಟ್ ಪಿಕಪ್ ಸಿಗುತ್ತೆ. ಇಲ್ಲ ಗುರು, ನಾನಿವಾಗ ಫಾರ್ ಎಕ್ಸಾಂಪಲ್ ನಾವಿವಾಗ ಮಾಡ್ತಾ ಇರೋ ಸ್ಪೀಡ್ಸ್ಗೆ 3rd ಗೇರಿಗೆ ಬರಬೇಕು, 3rd ಗೇರಿಗೆ ಬರ್ತೀನಿ, ಇವಾಗ ನೋಡಿ ಹಿಂಗೆ ಕೊಟ್ಟರೆ ಹೋಗಲ್ಲ. ಇದೇ ನೀವೇನಾರ ಈ ಪಾಯಿಂಟಲ್ಲಿ 2nd ಗೇರಿಗೆ ಬಂದು ಹೇಳಿದ್ರೆ ಎತ್ಕೊಳ್ಳುತ್ತೆ. ಅದೇ 3rdಲ್ಲಿ ಹೇಳಿದ್ರೆ ಇಟ್ ಟೇಕ್ಸ್ ಸಮ್ ಟೈಮ್. ಬಟ್ ನಿಮಗೆ ಪ್ರಾಪರಾಗಿ ಪವರ್ ಸರ್ಜ್ ಎಲ್ಲಿ ಬರೋದಂದರೆ ಆಲ್ಮೋಸ್ಟ್ 8000 RPM ಹತ್ರ ಪ್ರಾಪರಾಗಿ ನಿಮಗೆ ಪವರ್ ಸರ್ಜ್ ಫೀಲ್ ಆಗುತ್ತೆ. ನೋಡಿ, ಅಲ್ಲಿಗೆ ಹೋದ್ಮೇಲೆ ರಾಕೆಟ್ ಥರ ಎಳೆದ್ಬಿಡುತ್ತೆ ನಿಮಗೆ. ಸೊ ನಿಮ್ಗೆ ಟಾಪ್ ಸ್ಪೀಡ್ ಇದೆಲ್ಲ ತುಂಬ ಡಿಫ್ರೆನ್ಸ್ ಆಗಬಾರ್ದು ಆ್ಯಕ್ಚುಲಿ ಗಾಡೀಲಿ. ಏಕೆಂದರೆ ಹಾರ್ಸ್ ಪವರ್ ತುಂಬ ರೆಡ್ಯೂಸ್ ಆಗಿಲ್ಲ. ಮೇಯ್ನು ನಿಮಗೆ ಇನಿಷಿಯಲ್ ಥ್ರಾಟಲ್ ರೆಸ್ಪಾನ್ಸಲ್ಲಿ ಸ್ವಲ್ಪ ಕಮ್ಮಿ ಅನಿಸ್ಬೋದು. ಬಟ್ ಅದೇ ಲೋವರ್ ಗೇರ್ ಡೌನ್ ಮಾಡಿ ಹೊಡಿತೀರಾ ನೀವು ಅಂತಂದರೆ ಸ್ಟಿಲ್ ಓಕೆ. ಇಲ್ಲ ಅಂತಂದರೆ ನೀವು ಆಲ್ಮೋಸ್ಟು ಹೈ ಎಂಡ್ ಆಫ್ ದ RPM ಬ್ಯಾಂಡು ನೀವು ಅರೌಂಡ್ 8000 ತನಕ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ನೋಡಿ 3rd ಗೇರ್ಗೆ ಹೋಗಿ ಆ ಪವರ್ ಬ್ಯಾಂಡಿಗೆ ಬಂದು ಹೇಳಿದ್ರೆ ಪಕ್ಕಂತ ಎಳೆಯುತ್ತೆ. ಸೊ ಅಲ್ಲೇ ಮೇನ್ ಡಿಫ್ರೆನ್ಸ್ ಇರೋದು. ಬೇಸಿಕಲಿ ನಿಮಗೆ ಲೋ ಎಂಡು ಮಿಡ್ಡು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅದನ್ನು ಬಿಟ್ಟರೆ ಏನೆಲ್ಲ ಪೀಸ್ಫುಲ್ಲು. ಈಗ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಬರೋದು, ಇಸ್ ಇಟ್ ವರ್ತ್ ಗೋಯಿಂಗ್ ಫಾರ್ ದಿಸ್ ಅಂತ ಅನ್ನೋದು. ಕರ್ವ್ ವೆಯ್ಟು ಇವೆಲ್ಲ ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಆ್ಯಕ್ಚುಲಿ ಅವೆಲ್ಲ ಏನೂ ಡಿಫ್ರೆನ್ಸ್ ಆಗೋಲ್ಲ. ಸ್ಟಿಲ್ ಸೇಮ್ ವೆಯ್ಟು, ಬೇಸಿಕಲಿ ಬೇರೆ ಎಲ್ಲ ಸೇಮೇ ಇದೆ ಅಂತಲೇ ಅನ್ಬೋದು. ಹಾಂ, ಸೊ 400 ಸ್ಟಾಪ್ ಮಾಡಿ ತುಂಬ ಹುಡುಗರುಗಳು ಡಿಸಪಾಯಿಂಟ್ ಆಗಿದ್ದಾರೆ. ಅಂದರೆ ಆ ಇಂಜಿನ್ CC ಡೌನ್ ಆಗಿರೋದು ತುಂಬ ಜನಕ್ಕೆ ಅದು ಬೇಕಂತ ಇತ್ತು. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ದುಡ್ಡು ಕಡಿಮೆ ಆಗಿರೋ ಪರ್ಸ್ಪೆಕ್ಟಿವಿಂದ ಬಿಗ್ಗರ್ ಪಿಕ್ಚರಲ್ಲಿ ನೋಡಿದ್ರೆ ಸ್ಟಿಲ್ ವರ್ತೇನೆ. ತುಂಬ ಪವರ್ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಇದೆ. ಬಟ್ ತುಂಬ ಡ್ರಾಸ್ಟಿಕಲಿ ಇಲ್ಲ. ನೀವೇನಾದರೂ ಫಾರ್ ಎಕ್ಸಾಂಪಲ್ ಸಪೋಸ್ 150cc ಆ ಥರ ಗಾಡಿಯಿಂದ ಅಪ್ಗ್ರೇಡ್ ಆಗ್ತಾಯಿದ್ರೆ ನಿಮಗೆ ಸ್ಟಿಲ್ ವರ್ತ್ ಗೋಯಿಂಗ್ ಫಾರ್ ಇಟ್. ಆ ಥರ ಏನು ನಿಮ್ಗೆ ಇದು ಅನಿಸಲ್ಲ. ಬಟ್ ನೀವೇನಾದರೂ ಆಲ್ರೆಡಿ ಒಂದು ಒಳ್ಳೆ ಪವರ್ಫುಲ್ ಗಾಡಿ ಓಡಿಸ್ತಾ ಇದ್ದು ಇದನ್ನು ನೋಡಿದ್ರೆ ನಿಮ್ಗೆ ಅವಾಗ ಫೀಲ್ ಆಗ್ಬೋದು ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರಾ? ಏನೋ ಒಂದು ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋದು, ತುಂಬ ಆಕ್ಸಿಡೆಂಟ್ಗಳು ನೋಡ್ತೀನಿ ಸ್ನೇಹಿತರೆ. ಏನೋ ಬೇಜಾರಾಗತ್ತೆ ಒಂಥರ. ತುಂಬ ಅಂದರೆ ತುಂಬ ಆಕ್ಸಿಡೆಂಟ್ಗಳು. ಈ ಮೊನ್ನೆ ನಾವು ಗೋವಾ ಟ್ರಿಪ್ ಹೋಗಿದ್ವಿ, ನೆನಪಿದೆಯಾ ನಿಮಗೆ? ಅವಾಗಲೂ ಅಷ್ಟೇ ಎಷ್ಟು ಆಕ್ಸಿಡೆಂಟ್ಸ್ ಆಗಿತ್ತು ಅಂತಂದರೆ ತುಂಬಾ ರೋಡಲ್ಲಿ ಆಕ್ಸಿಡೆಂಟ್ಸ್ಗಳು ನೋಡಿದಾಗ ಒಂಥರ ಬೇಜಾರಾಗತ್ತೆ ಮನಸ್ಸಿಗೆ. ಏನಪ್ಪ ಇಷ್ಟೊಂದು ಈ ಥರ ಅಂತಂದ್ಬಿಟ್ಟು ಬರೀ ಆಕ್ಸಿಡೆಂಟ್ಗಳು ಒಂದಕ್ಕೊಂದು ಹೊಡೆದಿರುತ್ತವೆ, ಅದಾಗಿರುತ್ತವೆ, ಇದಾಗಿರುತ್ತೆ ಹೈವೇಗಳಲ್ಲಿ. ಸೊ ಸ್ವಲ್ಪ ಹುಷಾರಾಗಿ ಓಡಿಸಿ ಸ್ನೇಹಿತರೆ. ತುಂಬ ಆಕ್ಸಿಡೆಂಟ್ಸ್ ಆಗೋದು ಒಂದು ರೀಸನ್ ಏನಂತ ಹೇಳಿದ್ರೆ, ಕೆಲವರು ತುಂಬ ನೆಗ್ಲಿಜೆನ್ಸಲ್ಲಿ ಓಡಿಸ್ತಾರೆ. ನೆಗ್ಲಿಜೆನ್ಸ್ ಅಂತಂದರೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಓಡಿಸೋದ್ರ ಬಗ್ಗೆ. ಒನ್ ವೇಯಲ್ಲಿ ದಿಲ್ದಾರಾಗಿ ಬರ್ತಾ ಇರ್ತಾರೆ, ಕಾನ್ಸಂಟ್ರೇಟ್ ಮಾಡಲ್ಲ. ಜ್ಞಾನ ಎಲ್ಲೋ ಇರುತ್ತೆ, ಹೆಂಗೋ ಹೋಗ್ತಾರೆ, ಹೆಂಗೋ ತಿರುಗಿಸ್ತಾರೆ, ಮಿರರ್ಸ್ ನೋಡೋಲ್ಲ, ಸಡನ್ ಲೇನ್ ಚೇಂಜ್ ಮಾಡೋದು ವಿತೌಟ್ ನೋಟಿಫೈಯಿಂಗ್. ಈ ಥರ ಎಲ್ಲ ನೆಗ್ಲಿಜೆನ್ಸ್ ಇರುತ್ತಲ್ಲ, ಇದರಿಂದನೇ ತುಂಬ ಆಕ್ಸಿಡೆಂಟ್ಗಳಾಗೋದು. ಸೊ ಸ್ವಲ್ಪ ಎಲ್ಲರೂ ಹುಷಾರಾಗಿ ಓಡಿಸಿ ಸ್ನೇಹಿತರೆ, ಸೇಫಾಗಿರಿ. ನೋಡಿ, ಈ ಥರ ಓಡಿಸುವಾಗ ನಿಮಗೆ ಪ್ರಾಪರ್ ಗೇರ್ ಟು ಗೇರ್ ಪಿಕಪ್ ಮಾಡಿ ಹೋಗ್ತಿರಲ್ಲ. ಪ್ರಾಪರ್ ಗೇರ್ ಟು ಗೇರ್ ಪಿಕಪ್ ಮಾಡಿ ಹೋಗ್ಬೇಕಿದ್ರೆ ನಮಗೆ ಆ್ಯಕ್ಚುಲಿ ತುಂಬ ಏನು ಪವರ್ ಡಿಫ್ರೆನ್ಸ್ ಇದೆ ಅಂತ ಅನಿಸಲ್ಲ ನಾವು. ಈಗ ಹೈವೇಲೆಲ್ಲ ಓಡಿಸುವಾಗ ಏನಾಗುತ್ತೆ, ನಾವು
ಒಂದು ಸ್ಪೀಡ್ ಹೋಗ್ತಾ ಇರ್ತೀವಿ ಕಾನ್ಸ್ಟೆಂಟಾಗಿ, ಅದರಿಂದ ನೆಕ್ಸ್ಟ್ ಗೇರು ಹಾಗೆ ಹೋಗ್ತಾ ಇರ್ತೀವಿ. ಹಾಗೆ ಗೇರ್ ಡೌನ್ ಮಾಡಿದ್ರು ಅಷ್ಟೇ, ಒಂದು ಸ್ಪೀಡಿಗೆ ಬರ್ತೀವಿ ಮತ್ತು ನೆಕ್ಸ್ಟ್ ಗೇರ್ ಹೋಗ್ತೀವಿ, ಆ ಥರ ಓಡಿಸ್ತೀವಿ. ಆವಾಗ ನಿಮಗೆ ತುಂಬ ಡಿಫ್ರೆನ್ಸ್ ಅನಿಸಲ್ಲ ಸಡನ್ನಾಗಿ. ಇವ್ರು ನೋಡಿ ಅದ್ವಾತದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಅವರೇ ಕನ್ಫ್ಯೂಸ್ ಸ್ಟೇಟಲ್ಲಿ ಓಡಿಸ್ತಾ ಇರ್ತಾರೆ ರೋಡ್ ಮಧ್ಯದಲ್ಲಿ. ನೀವು ಪ್ರಾಪರ್ ಫುಲ್ NS400 ರಿವ್ಯೂ ಬೇಕಂದರೆ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇದಕ್ಕೆ ಈ ವಿಡಿಯೋದಲ್ಲಿ ನಾನು ಆ ಡೀಟೇಲಾಗಿ ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇಲ್ಲ, ಮೇಯ್ನು ಇಂಜಿನ್ ಪವರ್ ಫೀಲ್ ಬಗ್ಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ಅಷ್ಟೇ ಇದ್ದರೆ ಇದನ್ನು ತುಂಬ ದೊಡ್ಡ ವಿಡಿಯೋ ಮಾಡೋ ಅವಶ್ಯಕತೆ ಏನಿಲ್ಲ. ನೀವೇನಾರು ಪಲ್ಸರ್ 400 ಒಂದು ಡ್ರೀಮ್ ಬೈಕ್ ಅಂತ ಇಟ್ಕೊಂಡು ಈ ಗಾಡಿ ತೊಗೋಬೇಕಂತ ಆಸೆ ಪಟ್ಟಿದ್ದು, ಇವಾಗ ಪವರ್ ಕಮ್ಮಿ ಮಾಡಿರೋದ್ರಿಂದ ನಿಮ್ಗೆ ಏನಾರು ಕ್ವಶನ್ ಮಾರ್ಕ್ ಕಾಡ್ತಾ ಇದ್ದರೆ ಆವಾಗ ನಾನು ಹೇಳೋದು ಓಕೆ ಹೋಗ್ಬೋದು. ನಿಮಗೆ ತುಂಬ ಏನು ಪರ್ಫಾರ್ಮೆನ್ಸು ತುಂಬ ಕಮ್ಮಿ ಆಗಿದೆ ಅನ್ನೋ ಥರ ಫೀಲ್ ಆಗೋದಿಲ್ಲ. ಜಸ್ಟ್ ದಟ್ ನಿಮಗೆ ಇಮಿಡಿಯೇಟ್ ಪಿಕಪ್ ಬೇಕಂದರೆ ಒಂದು ಗೇರ್ ಡೌನ್ ಮಾಡಿ ಎತ್ತಿ, ಅಷ್ಟು ಬಿಟ್ಟರೆ ಸ್ಟಿಲ್ ಓಕೆ, ನಿಮಗೇನು ತುಂಬ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಮಾಡ್ತಾರೋ ಸ್ನೇಹಿತರೆ, ಗೌರ್ಮೆಂಟು ಈ ಥರ ಮಾಡಿದಾಗ ಇವರು ಕಂಪ್ನಿಯವರು ಏನಾರೋ ಡಿಸಿಷನ್ಸು ತೊಗೋಬೇಕಾಗತ್ತೆ, ಏನಾರೋ ಒಂದೊಂದು ಇದ್ದೇ ಇರುತ್ತೆ. ಇವಾಗ ನೋಡಿ 350cc ಎಬೋ 40% GST ಅಂದರೆ ಇವ್ರು ಆ್ಯಕ್ಚುಲಿ ಪ್ರೈಸು ತುಂಬಾ ಜಾಸ್ತಿ ಮಾಡಬೇಕಾಗೋದು. ಸೊ ಆ ಲೆಕ್ಕಕ್ಕೆ ನಿಮಗೆ ಪ್ರೈಸ್ ಕಮ್ಮಿ ಮಾಡಿದೆ, ಆ ಒಂದು ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ವರ್ತು ಇದಕ್ಕೆ ಹೋಗೋದು. ಈಗ ಇವನ್ ಫ್ಯೂಯಲಲ್ಲೂ ಅಷ್ಟೇ ನೋಡಿ, ಎಥನಾಲ್ ಬ್ಲೆಂಡಿಂಗ್ದು ಈ ಕಡೆಗೆ ಯಾರು ಹೇಳೋರು ಇವೇ ಇಲ್ಲ, ಹೆಂಗೆ ಬೇಕಂಗೆ ರೂಲ್ಸ್ ಮಾಡ್ತಾ ಇರ್ತಾರೆ. ಬೇಜಾರಾಗುತ್ತೆ ನಮಗೆ ಓವರಾಲ್ ನೋಡಬೇಕಿದ್ರೆ. ಬಟ್ ಕಂಪ್ನಿಗಳೂ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಇವ್ರು ಏನು ಹೇಳ್ತಾರೆ ಎಲ್ಲದಕ್ಕೂ ನಾವು ಅಂತ ಹೇಳಿ ಫಾಲೋ ಮಾಡಬೇಕಾಗತ್ತೆ. ಒಂದೊಂದು ಸರಿ ಪ್ರಾಪರ್ ಅಡ್ರಿನಲಿನ್ ಫೀಲ್ ಮಾಡೋರಿಗೆ, ಎಂತೂಸಿಯಾಸ್ಟ್ ಇರ್ತಾರಲ್ಲ ಅವರಿಗೆ ಕೆಲವು ಸರಿ ವಿಚಾರಗಳು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಜಸ್ಟು ಕಮ್ಯೂಟ್ ಮಾಡೋದಕ್ಕೆ ಅಂತಲೇ ಗಾಡಿ ಓಡಿಸೋರಿರಲ್ಲ, ಫೀಲ್ ಮಾಡೋದಕ್ಕೆ ಅಂತ ಗಾಡಿ ಓಡಿಸೋ ಕೆಟಗರಿಯವರು ಇರ್ತಾರಲ್ಲ, ಆವಾಗ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಸೊ ಅಷ್ಟೇ ಇದ್ದರೆ ನನ್ನ ಫಸ್ಟ್ ರೈಡ್ ಇಂಪ್ರೆಷನ್ಸ್ ನೋಡೋಣ. ಸ್ಪೀಡು ಎಲ್ಲ ಸಿಕ್ಕಿದ್ರೆ ನಮ್ಗೆ ಇನ್ನೂ ಪಿನ್ ಪಾಯಿಂಟ್ ಡೀಟೇಲ್ ಸಿಗುತ್ತೆ. ಅವಾಗ ಏನಂದರೆ 0 to 60, 0 to 100 ಎಲ್ಲ ಟ್ರೈ ಮಾಡಿ ಮುಂಚೆ ಇದಕ್ಕೂ ಆ್ಯಕ್ಚುಯಲ್ ನಂಬರ್ಸ್ನ ಟ್ಯಾಲಿ ಮಾಡಿ ಎಷ್ಟು ಕ್ವಿಕ್ ಇದೆ, ಏನು ಎಷ್ಟು ಡಿಫ್ರೆನ್ಸ್ ಆಗಿದೆ, ಎಷ್ಟು ಸ್ಲೋ ಆಗಿದೆ ಎಲ್ಲ ನೋಡ್ಬೋದು. ಸೊ ಆ ಥರ ಒಂದು ಚಾನ್ಸ್ ಸಿಕ್ಕಿದ್ರೆ ಮುಂದೆ ನೋಡೋಣ. ಅಲ್ಲಿ ತನಕ ನಮ್ಮ NS400 ರೈಡ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಅನ್ನಿಸ್ತು ಪ್ರೈಸ್ ಕಮ್ಮಿ ಮಾಡಿ ಇದನ್ನು ಬಿಟ್ಟಿರೋದು ಚೆನ್ನಾಗಿ ಅನ್ನಿಸ್ತಿದೆಯೋ, ಇಲ್ಲ ಪ್ರೈಸ್ ಅಷ್ಟೇ ಇಟ್ಟಿದ್ದು ನಿಮಗೆ 400cc ಅಂದರೆ 370cc ಇದ್ದರೆ ಚೆನ್ನಾಗಿರೋದಾ ಏನು ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ಬ್ರೇಕಿಂಗ್ ವೈಟ್ಸ್ ಎಲ್ಲ ಅಂತೂ ಸಾಲಿಡ್ ಆಗಿದೆ ಗುರು, ಎಲ್ಲೂ ಏನು ಡಿಸಪಾಯಿಂಟ್ಮೆಂಟ್ ಇಲ್ಲ.